ಕೃಷ್ಣ, ನಿಮ್ ಮಾವ ಕರೀತಿದಾರ್ ತಾನೆ, ಬಾ ಕೂತ್ಕೋ, ತಿಂಡಿ ತಿನ್ನು. ಕೃಷ್ಣ, ಬೇಗ ಬಾ, ತಿಂಡಿ ತಿನ್ನು. ಆಮೇಲೆ ನೀನು ವಂಶಿ ನಮ್ಮ ಮನೆಗೆ ಬರ್ಬೇಕು. ಇನ್ನು ಸಾಕಷ್ಟು ಕಾರ್ಯಕ್ರಮಗಳಿವೆ. ಬೇಗ ಬಾಬಾ. ನಾನ್ ಯಾಕ್ರಿ ನಿಮ್ ಮನೆಗ್ ಬರ್ಬೇಕು? ಇಲ್ಲಿದೆ ನೋಡಿ, ಇದು ನಮ್ಮ ಮನೆ. ನನ್ನ ಇಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗೋ ಯೋಚನೆ ನಿಮಗಿದ್ರೆ ಅದನ್ನಿಲ್ಲೇ ಬಿಟ್ಟು ನೀವು ಹೋಗ್ಬೋದು. ನಾನೆಲ್ಲಿಗೂ ಬರಲ್ಲ. ಯಾಕೆ ಕೋಪ ಮಾಡ್ಕೊಂಡಿದ್ಯ ಕೃಷ್ಣ? ಏನಾಯ್ತು? ಯಾಕೆ ಮಾತಿನ ವರ್ಷನೆ ಬದಲಾಗ್ತೈತೆ? ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನೀವಿಲ್ಲಿಗೆ ಬಂದಿರೋದೆ ನನ್ನ ನಿಮ್ಮ ಮನೆಯಿಂದ ದೂರ ಮಾಡಿ ಈ ಮನೆ ಒಡೆಯಕ್ಕೆ ತಾನೆ? ಏ ಕೃಷ್ಣ, ಹುಚ್ಕಿಚ್ಚಿ ಹಿಡ್ದಿದ್ಯೇನೋ ನಿನ್ಗೆ? ತಲೆ ಕೆಟ್ಟೊಂತರ ಮಾತಾಡ್ಬೇಡ. ತಲೆ ಕೆಟ್ಟಿರೋದು ನನಗಲ್ಲಮ್ಮ, ನಿಮ್ಗಳಿಗೆ. ಆ ಥರ ತಲೆ ಕೆಡ್ಸಿರೋದು ಇವರು. ನೀವು ಇವ್ರ ಬೆಣ್ಣೆ ಮತ್ತೆ ಕರ್ಗೋಗ್ತಾ ಇದ್ದೀರಾ ಅಷ್ಟೇ. ಸಾಕು ಕೃಷ್ಣ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ನಮ್ಮ ಮನೆಯವ್ರ ಬಗ್ಗೆ, ನನ್ನ ಮಗಳ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡ್ತಾನೆ ಇದೆಯಲ್ಲ. ಅಂತ ತಪ್ಪೇನ್ ಮಾಡಿದೀವಿ ನಾವು? ದೇವಕಿ ಅವರೇ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಅವನ್ ಮಾಡಿರೋ ತಪ್ಪಿಗೆ ನಾನ್ ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಅಕ್ಕ, ನೀನ್ ಯಾರ ಹತ್ರನೂ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಇನ್ನೊಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನಗೆ ನಮ್ಮ ಅಣ್ಣನೇ ಮುಖ್ಯ. ನನ್ನ ಮತ್ತೆ ಅವನ್ನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಂತ ಪ್ರಯತ್ನ ಕೂಡ ಯಾರು ಮಾಡಬೇಡಿ. ಯಾಕೆ ಕೃಷ್ಣ ಈ ತರ ಮಾತಾಡ್ತಿದ್ದೀನಿ ನೀನು? ಅದೇನ್ ತಪ್ಪಾಗಿದೆ ಅಂತ ಹೇಳಪ್ಪ. ಅಷ್ಟಕ್ಕೂ ನಾನು ಯಾಕ್ರಿ ನಿಮ್ ಮನೆ ಮುರಿಲಿ? ಹಾಗಾದ್ರೆ ಮದ್ವೆ ದಿನ ಯಾಕೆ ಅಣ್ಣ ಬೇಡ ಅಂದ್ರೂ ಅಷ್ಟು ದುಬಾರಿ ಉಡುಗೊರೆಗಳನ್ನ ತಂದ್ರಿ? ಅದರಲ್ಲೂ ನಿಮ್ ಸಂಬಂಧಿಕರನ್ನ ಚೂ ಬಿಟ್ಟು ಅಣ್ಣ ಮತ್ತೆ ಅತ್ತಿಗೆಗೆ ಅವಮಾನ ಮಾಡಿಸಿದ್ರಿ. ಅದು ಬಿಡಿ, ನಿಮ್ ರೈಸ್ ಮಿಲ್ಲು, ಜಮೀನು ಅದನ್ನ ನನಗ್ ನೀವ್ ಯಾಕೆ ಕೊಡ್ತೀನಿ ಅಂತ ಹೇಳಿದ್ರಿ? ಯಾಕೆ ನಮ್ಮ ಅಣ್ಣನ ಎದುರು ನನ್ನನ್ನ ದೊಡ್ಡವನ್ ಮಾಡೋದಕ್ಕಾ? ಇಷ್ಟಕ್ಕೂ ನಿಮ್ಮನೆಗೆ ನಿಮ್ ಮಗಳ ಹೆಸರು ಇಟ್ಕೊಳ್ರಿ, ನನ್ನ ಹೆಸರು ಯಾಕಿಟ್ರಿ? ಡೈಮಂಡ್ ನೆಕ್ಲೆಸ್ ವಂಶಿಕ್ ತಂದು ಎಲ್ರ ಮುಂದೆ ಕೊಟ್ಟಿದ್ದ ಉದ್ದೇಶನಾದ್ರೂ ಏನ್ರಿ? ಯಾಕಪ್ಪ ಕೃಷ್ಣ ಈ ರೀತಿ ಮಾತಾಡ್ತಾ ಇದೀಯಾ? ನೀನ್ ಹೇಳೋ ಒಂಚೂರು ಅರ್ಥ ಆಗ್ತಿಲ್ಲ ಕಣಯ್ಯ ನನಗೆ. ಇಷ್ಟೆಲ್ಲ ಮಾಡಿದ್ದು ನನ್ನ ಮಗಳು ಚೆನ್ನಾಗಿರ್ಲಿ ಅಂತ. ಇಷ್ಟ ಬಿಟ್ಟರೆ ಬೇರೆ ಉದ್ದೇಶ ಯಾವುದು ಇಲ್ಲಯ್ಯ ನಮ್ಗೆ. ಇತ್ತು, ಈ ಮನೆ ಒಡೆಯೋ ಕೆಟ್ಟ ಉದ್ದೇಶ ನಿಮ್ಗಿತ್ತು.